ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ತನಿಖೆ ನಡೆಸಬೇಕು ಎಂದು ಎಂಬಿ ಸಜ್ಜನ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಶಿಲ್ಪಾ ಎಂಬ ಎಫ್ಡಿ ಅಂಗನವಾಡಿ ಸಹಾಯಕಿ ನೇಮಕಾತಿಯಲ್ಲಿ 1 ಲಕ್ಷ ರೂಪಾಯಿ ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತರು ದಾಳಿ ಮಾಡಿ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಸೆರೆವಾಸ ಮಾಡಿದ್ದನ್ನ ನಾವು ಸ್ವಾಗತಿಸುತ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ನಡೆದ ಭ್ರಷ್ಟಾಚಾರವು ಕೇವಲ ಒಬ್ಬ ಎಫ್ಡಿಎನಿಂದ ಆದುದಲ್ಲ. ಇಲಾಖೆಯ ಸಿಡಿಪಿಒಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸದರಿ 2024ರ ಈ ನೇಮಕಾತಿಗಳು ಅಕ್ರಮವಾಗಿವೆ. ಇದರಲ್ಲಿ ಸಿಲುಕಿ ಹಾಕಿಕೊಂಡ ದಲ್ಲಾಳಿಯನ್ನು ಬಂಧಿಸಲು ಹೋದಾಗ ನನ್ನನ್ನು ಬಂಧಿಸಬೇಡಿ, ನನ್ನ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕೀಯ ಮುಖಂಡರು ಇದ್ದಾರೆ ಎಂದು ಲೋಕಾಯುಕ್ತ ಪೊಲೀಸರಿಗೆ ಹೇಳಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದಲ್ಲಿ ಜಿಲ್ಲೆಯ ದೊಡ್ಡದ ರಾಜ್ಯ ಮಟ್ಟದ ಮುಖಂಡರು ಮತ್ತು ಇತರೆ ಮುಖಂಡರು ಹಾಗೂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಆದ್ದರಿಂದ ಈ ಎಲ್ಲ ನೇಮಕಾತಿಗಳನ್ನು ಕೂಡಲೇ ಹಿಂಪಡೆದು ಉನ್ನತವಾದ ತನಿಖೆ ನಡೆಸಿ ನಿಜವಾದ ಶಾಮೀಲಾಗಿರುವ ಎಲ್ಲ ಭ್ರಷ್ಟರನ್ನು ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇತ್ತೀಚೆಗೆ ಸುಮಾರು 300 ನೇಮಕಾತಿಗಳಾಗಿದ್ದಾವೆ. ಕಾರ್ಯಕರ್ತರು ಮತ್ತು ಸಹಾಯಕ್ಕೆ ತಮ್ಗೆ ಗೊತ್ತಿದ್ದಾಗೆ ಒಂದು 3 ದಿವಸ ಹಿಂದೆ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಈ ನೇಮಕಾತಿ ಪತ್ರ ಕೊಡುವಾಗ ಹಿಡಿದಿದ್ದಾರೆ. ಒಬ್ಬರನ್ನ ಮತ್ತೊಬ್ಬ ದಲ್ಲಾಳಿ ಕೂಡ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ಮಾಡಿದ್ದಾರೆ. ಸೊ ಇವತ್ತು ಈ ನೇಮಕಾತಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಪ್ರತಿ ಅಂಗನವಾಡಿ ಕಾರ್ಯಕರ್ತೆಗೆ ಅಪಾಯಿಂಟ್ಮೆಂಟ್ಗೆ 2 ಲಕ್ಷ ರೂಪಾಯಿ, ಸಹಾಯಕಿಗೆ 1 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ರೇಟ್. ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಮೊನ್ನೇನು ಅರೆಸ್ಟ್ ಆಗಿದ್ದಾರೆ ಲೋಕಾಯುಕ್ತ. ಇದು ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್, ಹಿಮಾಲಯದ ಒಂದು ತುಕಡೆ ಅಷ್ಟೇ. ಬಟ್ ಇಡೀ ಜಿಲ್ಲೆಯಲ್ಲಿ ಭಾಳ ವ್ಯವಸ್ಥಿತ ರೀತಿಯಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಕಂಪಲ್ಸರಿಯಾಗಿ 2 ಲಕ್ಷ ಮತ್ತು 1 ಲಕ್ಷ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ಈ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಈ ಪೌಷ್ಟಿಕಾಂಶದ ಕೊರತೆ ಎಲ್ಲಿಂದ ಸ್ಟಾರ್ಟ್ ಆತಂದರೆ ಈ ನೇಮಕಾತಿಯಿಂದ ಸ್ಟಾರ್ಟ್ ಆಗ್ತದೆ. ಯಾರು 2 ಲಕ್ಷ 1 ಲಕ್ಷ ಕೊಟ್ಟು ಒಳಗೆ ಹೋಗ್ತಾರೆ ಅವ್ರು ಸುಮ್ಮನೆ ಇರೋದಿಲ್ಲ. ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ ಈ ಪೌಷ್ಟಿಕಾಂಶ ಕಳ ಮಾಡೋದು. ಇದು ಭಾರಿ ದೊಡ್ಡ ಅವರು ಒಬ್ಬ ದಲಾಲಿಗೇನು ಹಿಡಿದಿದ್ದಾರೆ, ಅವನು ರಿಜಿಸ್ಟರ್ ಮಾಡಿದ್ದಾನೆ ಲೋಕಾಯುಕ್ತ ಪೊಲೀಸರಿಗೆ. ನೋಡಿರಿ, ನನಗೆ ಹಿಡಿದ್ರಿ ಅಂದರೆ ನನಗೆ ಅರೆಸ್ಟ್ ಮಾಡಿದ್ರೆ ನಿಮಗೆ ಭಾಳ ತೊಂದರೆ ಆಗ್ತದೆ, ನಾನೇನು ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ, ದೊಡ್ಡ ಮುಖಂಡರಿದ್ದಾರೆ ಅಂತ ಅವ್ರು ಹೆದರಿಸಿದ್ದಾನೆ. ಅದು ಪೇಪರ್ನಲ್ಲಿ ಬಂದಿದ್ದು ತಾವು ನೋಡಿರ್ಬೋದು. ಸೊ ಇದರಲ್ಲಿ ಎಂತೆಂಥವ್ರು ಇದ್ದಾರೆ ಅಂಥೇಳಿ ತಿಳ್ಕೊಳ್ಬೇಕಾಗೋದು ನಮ್ಮ ಹಕ್ಕಿದೆ. ಈ ಜಿಲ್ಲೆಯ ನಾಗರಿಕರದು ಮತ್ತು ಈ ಕಲ್ಯಾಣ ಕರ್ನಾಟಕದ ನಾಗರಿಕರದು ಹಕ್ಕಿದೆ. ವಿ ವಾಂಟ್ ಟು ನೋ ಯಾರು ಹಿಂದೆ ಈ ಲೀಡರ್ಗಳಿದ್ದಾರೆ ಇದೆಲ್ಲ ಭ್ರಷ್ಟಾಚಾರ ಮಾಡಿಸೋದಕ್ಕೆ ಅನ್ನೋದು. ಇದು ಲೋಕಾಯುಕ್ತರು ಭಾಳ ಒಂದು ಬರೀ ಅವ್ರಿಗೆ ಹಿಡಿದು ಅವ್ರದ್ದು ವಿಚಾರಣೆ ಅಲ್ಲ, ಈ ಒಳಗೆ ಯಾರಿದ್ದಾರೆ ಅವರನ್ನು ಹೊರಗೆ ತೆಗಿಬೇಕು ಲೋಕಾಯುಕ್ತ ನಿಜವಾಗಲೂ ಮಾಡಬೇಕಾಗಿದ್ದರೆ. ಸೊ ಈ ದೃಷ್ಟಿಯಲ್ಲಿ ನಾವು ನಿನ್ನೆ ಜಿಲ್ಲಾಧಿಕಾರಿ ಕೂಡ ಭೇಟಿಯಾಗಿದ್ವಿ, ಪರ್ಸ್ನಲ್ ಆಗಿ ಭೇಟಿಯಾಗಿ ಅವರಿಗೆ ಈ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀವಿ. ಅವರು ಜಿಲ್ಲಾಧಿಕಾರಿಗಳು ಆ್ಯಕ್ಚುಲಿ ಅಪಾಯಿಂಟಿಂಗ್ ಅಥಾರಿಟಿ, ಅವ್ರದ್ದೇ ಸಿಗ್ನೇಚರ್ ಇರ್ತದೆ ನೇಮಕಾತಿದೇನು ಆರ್ಡ್ರ್ ಏನು ಕೊಡ್ತಾರೆ ಅವ್ರದ್ದೇ ಸಿಗ್ನೇಚರ್ ಇರ್ತದೆ. ಅದಕ್ಕೆ ನಾವು ಹೇಳ್ದೆವು, ನೋಡಿರಿ ನೀವೇನೇ ಅದರದ್ದು ಇದು ನೇತೃತ್ವ ಇದೆ, ನಿಮ್ಮದೇ ಸಿಗ್ನೇಚರ್ ಇರ್ತದೆ, ನೀವು ಅದನ್ನು ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ಪ್ರತಿಯೊಂದು CDPO ಆಫೀಸ್ ಎದುರಿಗೆ ನೋಟ್ಗಳು ಹಾರಿದ್ದಾವೆ. ಜಸ್ಟ್ ಎಷ್ಟು ಎಂಥ ಓಪನ್ ಆಗಿ ನಡೀತಾ ಇದೆ ಭ್ರಷ್ಟಾಚಾರ ಅಂದರೆ, ನೋಟ್ಗಳು ಹಿಂಗೆ 1000 2000 ಒಬ್ಬೊಬ್ರು ಅವನು ಬರ್ತಾನೆ, ಅವನು ತಗೋತಾನೆ, ಕ್ಯಾಂಡಿಡೇಟ್ ಬರಲಿ ಏನು ಈ ಕಡೆ ಓಪನ್ ಆಗಿ ಕರೆನ್ಸೀಸ್ ಆರ್ ಫ್ಲೈಯಿಂಗ್ ಇನ್ ಫ್ರಂಟ್ ಆಫ್ ದಿ CDPO ಆಫೀಸ್. ಇಷ್ಟು ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದೆ. ಇದ್ರ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಇಲ್ಲರಿ ಇದು ನನ್ನ ಇಲಾಖೆಯಲ್ಲಿ ಬರೋದಿಲ್ಲ, ಇದು ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಿಗೆ ಬರ್ತದೆ ಅಂತ ಅಂತಾರೆ ಅವ್ರು. ಬಟ್ ಶಿ ಈಸ್ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಶಿ ಈಸ್ ಎ ಗೌರ್ಮೆಂಟ್. ನಮ್ಮ ಇದಕ್ಕೆ ಅವರಿಗೆ ಅವರು ಬರೆದಿದ್ದಾರೆ, ರಿಪೋರ್ಟ್ ಕೊಡ್ರಿ ಅಂತೇಳಿ ಬರೆದಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅದು. ಬಟ್ ಇದರಲ್ಲಿ ಮುಖ್ಯವಾಗಿ ಯಾರ ಕೆಲಸ ಇದೆ ಈ ಭ್ರಷ್ಟಾಚಾರ ತಡೀಲಿಕ್ಕೆ ಅಥವಾ ಇದಕ್ಕೆ ಅಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಪ್ರಿಯಾಂಕ್ ಅವರು ಏನು ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ
ಎಷ್ಟರ ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಜನ ಎಲ್ಲಿ ಹೋಗ್ಬೇಕು? ನೀವೇನೇ ಈ ಥರ ಮಾಡಿದ್ರೆ, ಈಗ ಇನ್ನೊಂದು ಭಾಳ ಮುಖ್ಯ ಪ್ರಶ್ನೆ ಅಂದರೆ ನಮ್ಮ ಮಾನ್ಯ ವಿರೋಧ ಪಕ್ಷದವರು ಧ್ವನಿ ಎತ್ತಾ ಇಲ್ಲ, ಯಾರು ರೂಲಿಂಗ್ ಪಾರ್ಟಿದವ್ರು ಯಾರು ಧ್ವನಿ ಎತ್ತಾ ಇಲ್ಲ, ವಿರೋಧ ಪಕ್ಷದವರು. ಜನ ಎಲ್ಲಿ ಹೋಗ್ಬೇಕು? ನೀವಿಬ್ಬರು ಒಂದಾಗಿಬಿಟ್ರೆ ನಾವು ಎಲ್ಲಿ ಸಾಯ್ಬೇಕು ಹೋಗಿ ಜನ? ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.